ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇದು ಶ್ರಾವಣ ಶನಿವಾರ ಮಂತಲ್ಲಿ ಮಾಡಿದ್ದು, ಬಟ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಎಡಿಟ್ ಅಂದರೆ ನಾನು ಯೂಶ್ವಲಿ ಮಾಡಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಬೇಕಾದ್ರೇ ವಾಯ್ಸ್ ಕೊಟ್ಬಿಡ್ತೀನಿ. ಬಟ್ ಇದು ಅಮ್ಮ ಮಾಡ್ತಿದ್ರು, ಅಲ್ಲಿ ವಾಯ್ಸ್ ಕೊಡಲಿಲ್ಲ, ರೆಕಾರ್ಡ್ ಮಾಡಿ ಇಟ್ಟಿದ್ದೆ. ಆಲ್ಮೋಸ್ಟ್ 1 ಮಂತೇ ಆಗಿದೆ ನನಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡಿ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡಿದೆ. ಇದು ಗಿಣ್ಣು ಮಾಡ್ತಾ ಇರೋದು ನಮ್ಮಮ್ಮ. ಗಿಣ್ಣು ಅಂತಂದರೆ ನಮ್ಮ ತಾಯಿ ನಮ್ಮವ್ವ ಹೇಗೆ ಮಾಡ್ತಾರೆ ಆ ಮೆಥಡಲ್ಲೇ ನಮ್ಮಮ್ಮ ಪ್ರಿಪೇರ್ ಮಾಡೋದು. ಅದೇ ಮೆಥಡ್ನ ನಾನು ಯಾವತ್ತೂ ಗಿಣ್ಣು ಮಾಡಿಲ್ಲ, ಯಾವತ್ತಿದ್ರೂ ಅಮ್ಮ ಮಾಡಿಕೊಟ್ಟಿರೋದೇ ತಿಂದಿರೋದು. ಬಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ದ ಗಿಣ್ಣು. ಸೆಕೆ ಗಿಣ್ಣು ಅಂತಲೂ ಮಾಡ್ತಾರೆ, ಬಟ್ ಅದು ವಿತಿನ್ 3-4 ಡೇಸ್ ಒಳಗಡೆನ ಹಾಲಾಗಿರಬೇಕು. ಕರು ಹಾಕಿ 3 ಡೇಸ್ ಒಳಗಡೆ ಆಗಿರೋ ಹಾಲಲ್ಲಿ ಮಾತ್ರ ನಾವು ಆ ಥರ ಸೆಕೆ ಗಿಣ್ಣು ಅಂತ ಮಾಡೋಕ್ಕಾಗೋದು. ಇದು ನಮ್ಮವ್ವ ಮಾಡ್ತಿದ್ದ ರೀತಿಯಲ್ಲಿ ಮಾಡೋದು. ಒಬ್ರೊಬ್ರು ಒಂದೊಂದು ಥರ ಮಾಡ್ಕೊಳ್ತಾರೆ. ಗಿಣ್ಣು ಹಾಲಿಗೆ ನಮ್ಮಮ್ಮ 1-2 ಅಚ್ಚು ಬೆಲ್ಲನ, ಅಂದರೆ ಸಣ್ಣ ಕ್ಯೂಬ್ ಸೈಜ್ದು ಹಾಕಿ ಇಟ್ಟಿರು ಒಂದು 4 ಡೇಸು. ಅದಾದಮೇಲೆ ಕಾಯಕ್ಕಿಟ್ಟು ಅಕ್ಕಿನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಪುಡಿ ತರಿ ನುಚ್ಚಕ್ಕಿ ಥರ ಮಾಡಿಕೊಂಡ್ರು. ಅದಾದಮೇಲೆ ತೊಳೆದಿಟ್ಕೊಂಡ್ರು. ಅದ್ರ ಜೊತೆಗೆ ಕಡಲೆ ಬೀಜನೂ ಹುರಿದು ಅದನ್ನು ಸಿಪ್ಪೆ ತಗೊಂಡ್ರು. ಸಿಪ್ಪೆ ತೆಗ್ದಾದ್ಮೇಲೆ ಈಗ ಕಡಲೆ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಕಡಲೆ ಬೀಜ ಇದಿಷ್ಟನ್ನು ತರಿಯಾಗಿ ರುಬ್ಕೋತಾರೆ. ಅದಾದಮೇಲೆ ಅಕ್ಕಿನೂ ಏನು ರುಬ್ಬಿಟ್ಕೊಂಡಿದ್ರು ಅದನ್ನು ತೊಳೆದು ಎತ್ತಿಟ್ಕೊಂಡ್ರು. ಇದ್ರ ಜೊತೆಗೆ ಒಂದು 3-5 ಏಲಕ್ಕಿನ ಪುಡಿ ಮಾಡಿಕೊಂಡ್ರು. ಇದ್ರ ಜೊತೆಗೆ ಒಂದು ಕಾಯಲ್ಲಿ ಅರ್ಧ ಕಾಯಿನ ಸ್ವಲ್ಪ ಅದರಲ್ಲಿ ತುರ್ಕೊಂಡ್ರು, ಇನ್ನು ಸ್ವಲ್ಪನ ಕಟ್ ಮಾಡಿ ಇಟ್ಕೊಂಡ್ರು. ತಿನ್ನಬೇಕಾದ್ರೆ ಬಾಯಿಗೆ ರುಚಿ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಈ ಹಾಲು ಆಲ್ಮೋಸ್ಟು 45 ಮಿನಿಟ್ಸ್ ಟು 1 ಅವರ್ ಬೇಕು ಬಾಯ್ಲ್ ಆಗೋಕ್ಕೆ. ಅದು ಚೆನ್ನಾಗಿ ಕುದಿಬೇಕು. ಕುದ್ದು ಅದು ಗಮನ ಬರುತ್ತೆ, ಗೊತ್ತಾಗುತ್ತೆ, ಅಲ್ಲಿವರೆಗೂ ಕುದಿಸ್ಕೋಬೇಕು. ಅದಾದಮೇಲೆ ನಮ್ಮಮ್ಮ ನೋಡಿ ಕ್ಯೂಬ್ ಸೈಜು ಅಂತ ಹೇಳಿದ್ನಲ್ಲ, ಇದು ಆ್ಯಕ್ಚುಲಿ ಆರ್ಗ್ಯಾನಿಕ್ ಬೆಲ್ಲ, ಕಲರ್ ಬೆಲ್ಲ ಅಲ್ಲ. ಸೊ ಹಾಗಾಗಿ ಗಿಣ್ಣು ಕೂಡ ಕಲರ್ ಚೇಂಜ್ ಆಗುತ್ತೆ. ನಾರ್ಮಲ್ ಬೆಳ್ಳಗಿರೋ ಬೆಲ್ಲ ತಗೋತು ಅಂತಂದರೆ ವೈಟ್ ಕಲರ್ ಬರುತ್ತೆ ಗಿಣ್ಣು ಮಾಡಿದ್ಮೇಲೆ. ಬಟ್ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಕಲರ್ ಸ್ವಲ್ಪ ಸೇಮ್ ಅದೇ ಕಲರ್ ಬರುತ್ತೆ. ಈಗ ಅದೇನು ರುಬ್ಬಿಟ್ಕೊಂಡಿದ್ರು ಪೇಸ್ಟ್, ಅಂದರೆ ತರಿಯಾಗಿ ಮಾಡ್ಕೊಂಡಿದ್ದನ್ನ ಹಾಕ್ಕೊಳ್ತಾ ಇದ್ದಾರೆ. ಇದಾದ ಒಂದು 5-10 ನಿಮಿಷ ಆದಮೇಲೆ ಏನು ಕಡಲೆ ಬೀಜ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ಏಲಕ್ಕಿ ಪುಡಿ ಮತ್ತು ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ತುರಿದಿದ್ದು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಹಾಕ್ತಾ ಗಂಟಿಲ್ದಂಗೆ ಸ್ವಲ್ಪನೇ ಹಾಕ್ಕೊಂಡ್ರು. ನಾನು ತಿರ್ಗ್ಸಕ್ಕೆ ಹೋದೆ, ಬಟ್ ಆಮೇಲೆ ಅಮ್ಮನೇ ತೊಗೊಂಡು ಅವರೇ ಹಾಕ್ಕೊಂಡು ಅವರೇ ನಿಧಾನಕ್ಕೆ ತಿರುಗಿಸ್ಕೊತಾ ಬಂದರು. ಬೆಲ್ಲನೂ ಸ್ವಲ್ಪ ಕರಗಿರಲಿಲ್ಲ, ಅದು ಕರಗೋಗುತ್ತೆ. ಇನ್ನೂ ಇದು ಹಾಕಿದ್ಮೇಲೂ ಒಂದು 1/4 ಗಂಟೆ 20 ನಿಮಿಷ ಅಮ್ಮ ಕುಕ್ ಮಾಡಿದ್ರು. ಅದನ್ನು ಹಾಕಿ ನೀಟಾಗಿ ಗಂಟಿಲ್ಲದೆ ಇರೋ ಹಾಗೆ ಸ್ವಲ್ಪನೇ ಹಾಕಿ ಹೊಡ್ಕೋಬೇಕು. ಗಂಟಾಗ್ಬಿಟ್ರೆ ಸ್ವಲ್ಪ ತಿನ್ನೋಕ್ಕೆ ಟೇಸ್ಟ್ ಬರಲ್ಲ. ಅದು ನೀಟಾಗಿ ಹಾಕಿ ಸ್ವಲ್ಪ ನೀಟಾಗಿ ಇದು ಗಂಟಿಲ್ಲದೆ ಇರೋ ಥರ ಮಾಡಿಕೊಂಡ್ರು. ಅದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರು. ಸ್ವಲ್ಪ ಬೆಂದಾದಮೇಲೆ ಕಡಲೆಪುರಿ, ಅವಲಕ್ಕಿನೂ ಕೂಡ ಬಳಸ್ತಾರೆ. ಅವಲಕ್ಕಿ ಬದಲು ಇಲ್ಲಿ ನಮ್ಮಮ್ಮ ಅಕ್ಕಿನ ಬಳಸಿದ್ದಾರೆ. ಮತ್ತು ನಮ್ಮಮ್ಮ ಮಾಡೋ ರೀತಿನೂ ಇದೇ ರೀತಿನೇ, ಅವಲಕ್ಕಿ ಎಲ್ಲ ಹಾಕಕ್ಕೆ ಹೋಗಲ್ಲ. ಜೊತೆಗೆ ಇದಾದಮೇಲೆ ಸ್ವಲ್ಪ 1 ಲೀಟ್ರ್ ಪುರಿನ ತರಿಸಿದ್ರು. 1 ಲೀಟ್ರ್ ಪುರಿನೂ ಅದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಇದು ಕಂಪ್ಲೀಟಾಗಿ ಆದಮೇಲೆ ಅದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು 10 ಮಿನಿಟ್ಸ್ ಬಿಟ್ಟರು ಕಂಪ್ಲೀಟಾಗಿ ಅದು ಕುಕ್ ಆಗೋಕ್ಕೆ. ನಮಗೆ ಯೂಶ್ವಲಿ ಬಿಸಿ ಮಾಡಿದ ಗಿಣ್ಣಿಗಿಂತ ಅದು ಒಂದಿನ ಆಗಿ ತಂಗ್ಳು ಗಿಣ್ಣು ಅಂತ ಕರಿತೀವಿ, ಅದು ತುಂಬ ರುಚಿ ನಮಗೆ ತಿನ್ನಲಿಕ್ಕೆ. ನಿಮಗೆಲ್ಲ ಹೇಗಿಷ್ಟ ಕಮೆಂಟ್ ಮೂಲಕ ತಿಳಿಸಿ. ನಮಗೆ ಬಿಸಿ ತಿನ್ನೋದಕ್ಕಿಂತ ತಂಗ್ಳು ಗಿಣ್ಣು ತಿನ್ನೋದು, ಬೇಕಾದ್ರೆ 2 ಡೇಸ್ 3 ಡೇಸ್ ಮಡಿಕೊಂಡು ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ನೆನಪಿರೋ ಹಾಗೆ ನಮ್ಮ ಅವ್ವನ ಮನೆಗೆ ಚಿಕ್ಕವರಿದ್ದಾಗ ಹೋಗಿ ನಮ್ಮ ಅವ್ವ ತಾತ ಹಸುಗಳನ್ನ ಸಾಕೊಂಡಿದ್ರು. ಅವರು ಮಾಮೂಲಿ ಯೂಶ್ವಲಿ ಮೊದಲನೇ ಹಾಲಲ್ಲಿ ಗಿಣ್ಣು ಮಾಡಿ ದೇವರಿಗೆ ಒಪ್ಸೋದೆಲ್ಲ ಇರುತ್ತೆ. ಸೊ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ರು. ನಾವು ಅಲ್ಲಿಂದ ತೊಗೊಬಂದು ಊರಲ್ಲಿ ಇಟ್ಕೊಂಡು 2 ಡೇಸ್ ಎಲ್ಲ ಇಟ್ಕೊಂಡು ತಿಂತಾಯಿದ್ದೋ. ಚೆನ್ನಾಗಿತ್ತು, ಅದೊಂಥರ ಮೆಮೊರಿ ಅವನ ಕೈಲಿ ತಿಂದಿರೋದು. ಬಟ್ ಇದು ಅದೇ ಟೇಸ್ಟ್ ಬರುತ್ತೆ ನಮಗೆ. ಇನ್ನು ಹೇಳ್ದಂಗೆ ನಮಗೆ ತಂಗ್ಳು ಗಿಣ್ಣು ತುಂಬ ಇಷ್ಟ ಆಗುತ್ತೆ. ನಮ್ಮಮ್ಮ ಆ್ಯಸ್ ಯೂಶ್ವಲ್ ಯಾವಾಗಲೂ ಮಾಡೋ ರೀತಿಯೇ ಮಾಡಿದ್ದಾರೆ.
ಕಲರ್ ಬೆಲ್ಲದಿಂದ ಚೇಂಜ್ ಆಗಿದೆ ಅಷ್ಟೇ. ಬಟ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಸಿಕ್ಕಿದ್ರೆ ಗಿಣ್ಣಾಲು ಟ್ರೈ ಮಾಡಿ. ಈ ಮೆಥಡಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಬಿಸಿಲು ಕೂಡ ಚೆನ್ನಾಗಿತ್ತು, ಬಟ್ ಆರದ್ಮೇಲೆ ಇನ್ನೂ ರುಚಿಯಾಗಿರುತ್ತೆ. ಇದು ನಮ್ಮ ಅವ್ರ ತಾಯಿ ನಮ್ಮವ್ವ ಮಾಡಿದ ರೀತಿಯಲ್ಲಿ ಮಾಡ್ತಾ ಇದ್ದಿದ್ದು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.